ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬಚಾವಾಗಿದ್ದೇ ಒಂದು ಪವಾಡ. ಸ್ಥಳದಲ್ಲಿ ಕಟ್ಟಾಗಿ ಬಿದ್ದಿವೆ ಕಾರ್ನ ಭಾಗಗಳೇನಿದೆ ಅವೆಲ್ಲವೂ ಕೂಡ ಪೀಸ್ ಆಗಿ ಮುಂದೆ ಬಿದ್ದಿವೆ. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಅಂಬಡಗಟ್ಟಿ ಬಳಿ ಅಪಘಾತ ಆಗಿದೆ. ಅಲ್ಲಿನ ದೃಶ್ಯಗಳೇ ಹೇಳುತ್ತೆ ಎಷ್ಟು ಭೀಕರವಾಗಿತ್ತು ಅಂತ. ಅಲ್ಲಿ ಮರ ಇದ್ರಿಂದ ಪಲ್ಟಿ ಆಗಬೇಕಾಗಿದ್ದಂಥ ಕಾರ್ ಏನಿತ್ತು ಪಲ್ಟಿ ಆಗದೆ ಹಾಗೆ ಇಳಿತು. ಇಲ್ಲಾಂದರೆ ಇನ್ನಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಇತ್ತು. ಅಪಘಾತ ಆದ ಕಾರು ಕೂಡಲೇ ಶೋರೂಮ್ಗೆ ಶಿಫ್ಟ್ ಮಾಡಲಾಗಿದೆ. ಅದನ್ನು ರಿಪೇರಿ ಸಹಜವಾಗಿ ಕೂಡಲೇ ಶೋರೂಮ್ಗೆ ಕಳಿಸಲಾಗಿದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬಚಾವಾಗಿದ್ದೇ ಪವಾಡ. ಅಂತಹ ಭೀಕರವಾದಂಥ ಅಪಘಾತ ಆಯಿತು. ಅಲ್ಲಿ ಮರ ಇಲ್ಲ ಅಂದರೆ ಖಂಡಿತವಾಗ್ಲೂ ಇನ್ನಷ್ಟು ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಲಾಗ್ತಾಯಿದೆ. ನೋಡ್ತಾ ಇದ್ದಾರೆ ಅಪಘಾತ ಆದಂಥ ಸ್ಥಳದಲ್ಲಿರುವಂಥ ಮರ ಇದು. ಒಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಈ ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ಒಂದು ವೇಳೆ ಮರ ಇಲ್ಲದೇ ಇದ್ದರೆ ಇಳಿಜಾರು ಕೂಡ ಅಲ್ಲೇ ಇದೆ, ಅಲ್ಲಿ ಇನ್ನು ಕಾರ್ ಪಲ್ಟಿ ಆಗುವಂಥ ಸಾಧ್ಯತೆ ಕೂಡ ಇತ್ತು. ಪಲ್ಟಿ ಆಗಿದ್ದರೆ ಅಪಘಾತದ ತೀವ್ರತೆ ಇನ್ನಷ್ಟು ಹೆಚ್ಚಾಗ್ತಾಯಿತ್ತು. ಆಗ ಸಹಜವಾಗಿ ಮತ್ತಷ್ಟು ನೋವುಗಳಾಗುವಂಥ ಸಾಧ್ಯತೆ ಇತ್ತು. ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ, ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಎಷ್ಟು ಭೀಕರವಾದಂಥ ಅಪಘಾತ ಇದಾಗಿತ್ತು ಅನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಒಂದು ಕಡೆಗೆ ಕಾರ್ನ ಮುಂಭಾಗ ನಜ್ಜುಗುಜ್ಜಾಗಿದೆ, ಪೀಸ್ ಆಗಿದೆ. ಕಾರ್ನ ಹೈ ಎಂಡ್ ಕಾರ್ ಆಗಿದ್ದರೂ ಕೂಡ ಇಷ್ಟೊಂದು ಗಂಭೀರ ತೀವ್ರತೆ ಇರುವಂಥ ಹಿನ್ನೆಲೆಯಲ್ಲಿ ಅದರ ದೃಶ್ಯಗಳೇ ಹೇಳ್ತವೆ ಎಷ್ಟು ತೀವ್ರವಾದಂಥ ಅಪಘಾತ ಇದಾಗಿತ್ತು ಅಂತ. ಹೀಗಾಗಿ ಆ ದೃಶ್ಯಗಳನ್ನೇ ನೋಡಿ ಹೇಳೋದಾದರೆ ಅಲ್ಲಿ ಮುಂದಿದ್ದಂಥ ಕಾರಿಗೆ, ಇನ್ಫ್ಯಾಕ್ಟ್ ಅಲ್ಲಿ ಮುಂದಿದ್ದಂಥ ಮರಕ್ಕೆ ಕಾರು ಡಿಕ್ಕಿ ಹೊಡೆದಂಥ ಪರಿಣಾಮ ಈಗ ಕಾರ್ನ ಮುಂಭಾಗ ಪೀಸ್ ಆಗಿತ್ತು. ಒಂದು ವೇಳೆ ಆ ಮರ ಇಲ್ಲ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಪಲ್ಟಿ ಆಗುವಂಥ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇದೆ. ನಮ್ಮ ಬೆಳಗಾವಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗ್ಗೆ ಕಾರ್ ಅಪಘಾತದಲ್ಲಿ ಇಂಜುರಿ ಆಗಿ ಹಾಸ್ಪಿಟ್ಲಿಗೆ ಬಂದಿದ್ದರು. ಬೆಳಗ್ಗೆ 6:30 ಹಾಸ್ಪಿಟ್ಲಿಗೆ ಬಂದಾಗ ನಾನು ಡ್ಯೂಟಿ ಮೇಲೆ ಇದ್ದೆ. ಆವಾಗ ಬೆನ್ನಾಗ ಮತ್ತು ಕುತ್ತಿಗೆಯೊಳಗೆ ಸಿವಿಯರ್ ಪೇನ್ ಅಂತ ಇದ್ದರು. ಅದಕ್ಕೆ ಅವ್ರಿಗೆ ನಾವು ಆ್ಯಂಟಿಬಯೋಟಿಕ್ಸ್ ಮತ್ತು ಅನಾಲಿಸಿಸ್ ಕೊಟ್ಟು ರಿಕವರಿ ಮಾಡಿದ್ದೀವಿ. ಅದಾದಮೇಲೆ MRI ಮಾಡಿದ್ವಿ. MRI ಒಳಗೆ L1 ಮತ್ತು L4 ಕಾಂಪ್ರೆಷನ್ ಫ್ರ್ಯಾಕ್ಚರ್ ಇದೆ. ಅದನ್ನು ಬಿಟ್ಟು ಅಂಥ ಸಿವಿಯರ್ ಇಂಜುರೀಸ್ ಮತ್ತೇನೂ ಇಲ್ಲ. ಅದಕ್ಕೆ ಅವರಿಗೆ ಸ್ವಲ್ಪ ದಿವಸ ರೆಸ್ಟ್ ತೊಗೋಬೇಕಾಗ್ತೈತಿ. ಈಗ ಆಲ್ರೆಡಿ ನಾವು ಆ್ಯಂಟಿಬಯೋಟಿಕ್ಸ್ ಮತ್ತು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮೇಡಮ್ ಚೇತರಿಸ್ಕೋತಾ ಇದ್ದಾರೆ. ಮೇಡಮ್ ಮತ್ತು ಚಂದ್ರರಾಜ್ ಅವರು ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಹೇಳಿ ಬಯಸ್ತೀನಿ. ಮೇಡಮ್ಗೆ ಆಲ್ಮೋಸ್ಟ್ 1 ಮಂತ್ ಅಷ್ಟು ರೆಸ್ಟ್ ಬೇಕಾಗ್ಬೋದು. ಬಟ್ ಹಾಸ್ಪಿಟ್ಲಲ್ಲಿ 1 or 2 days ಇರಬೇಕಾಗತ್ತೆ. ಬೆನ್ನಿಗೆ ಮತ್ತು ಕುತ್ತಿಗೆಗೆ ಪೆಟ್ಟಾಗಿದೆ. ಚಂದ್ರರಾಜ್ ಅವ್ರಿಗೆ ತಲೆಗೆ ಪೆಟ್ಟಾಗಿದೆ. ಅವರಿಗೆ ನಾವು CT ಸ್ಕ್ಯಾನ್ ಮಾಡಿಸಿ ಸ್ವಲ್ಪ ಮೆದುಳಿಗೆ ಬಾವು ಇರೋದ್ರಿಂದ ಅವ್ರಿಗೆ ಮನೆಗೆ ರೆಸ್ಟ್ ಮಾಡೋಕೆ ಕಳಿಸಿದ್ವಿ. ಅವರು 1 ವಾರ ಅಷ್ಟು ರೆಸ್ಟ್ ಮಾಡಬೇಕು. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಈ ಕಾರು ಅಪಘಾತದ ದೃಶ್ಯಗಳನ್ನೇ ನೋಡ್ತಾ ಇರೋ ತುಂಬ ಗಂಭೀರವಾದಂಥ ಅಪಘಾತ ಇದಾಗಿದೆ. ಈಗ ವೈದ್ಯರು ಹೇಳ್ತಾ ಇರುವಂಥದ್ದು ಇನ್ನೂ 1 ತಿಂಗಳು ಅವರು ಬೆಡ್ ರೆಸ್ಟ್ ಬೇಕಾಗಿದೆ ಅಂತ. ಇನ್ನು ಘಟನೆ ನಡೆದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಇನ್ನಷ್ಟು ವಿವರ ಇದೆ, ಯಾಕೆಂದರೆ ಅಲ್ಲಿ ಆ ದೃಶ್ಯದಲ್ಲಿ ನೀವೇ ಆ ದೃಶ್ಯವನ್ನು ನೋಡ್ತಾ ಇದ್ರಿ, ಜೊತೆಗೆ ಅದರ ವರದಿಯನ್ನು ಕೂಡ ಮಾಡ್ತೀರಿ. ಘಟನೆ ನಡೆದಿರೋದಕ್ಕೆ ಅಥವಾ ಈ ಅಪಘಾತ ನಡೆದಕ್ಕೆ ಪ್ರಮುಖವಾದಂಥ ಕಾರಣ ಏನಾಯಿತು, ಜೊತೆಗೆ ಅಲ್ಲ ಮರ ನೋಡ್ತಾ ಇದ್ದೀವಿ, ಆ ಮರಕ್ಕೆ ಡಿಕ್ಕಿ ಹೊಡೆದು ಒಂದು ವೇಳೆ ಆ ಮರಕ್ಕೆ ಡಿಕ್ಕಿ ಹೊಡೆದೇ ಆದರೆ ಕಾರು ಇನ್ನಷ್ಟು ಗಂಭೀರವಾದಂಥ ತೀವ್ರತೆಯ ಅಪಘಾತವನ್ನು ಎದುರಿಸಬೇಕಾದಂಥ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಇನ್ನಷ್ಟು ವಿವರ ಏನಿದೆ ಸದೇ? ಹೌದು ಪ್ರಮೋದ್, ಏನು ಇವತ್ತು ಬೆಳಗಿನ ಜಾವ 5:45 ಸುಮಾರಿಗೆ ಈ ಒಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸಿದಂತ ಕಾರು ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಅದರ ಜೊತೆಗೆ ಈ ಅಂಬಡಗಟ್ಟಿ ಗ್ರಾಮದ ಬಳಿ ಇಳಿಜಾರು ಏನಿದೆ ರಸ್ತೆ, ಸೊ ಈ ಒಂದು ಸಂದರ್ಭದಲ್ಲಿ ನಾಯಿ ಅಡ್ಡ ಬಂತು ಅನ್ನುವಂತ ಕಾರಣಕ್ಕಾಗಿ ನಾಯಿಯನ್ನು ತಪ್ಪಿಸೋಕೆ ಹೋದಂತಹ ಸಂದರ್ಭದಲ್ಲಿ ಪಕ್ಕದಲ್ಲೇ ಲಾರಿ ಇರುತ್ತೆ, ಅದಕ್ಕೆ ಸ್ವಲ್ಪ ಕಾರು ಟಚ್ ಆಗುತ್ತೆ. ಇದರಿಂದ ಏನು ರಭಸವಾಗಿದ್ದಂತ ಕಾರು ತಕ್ಷಣ ಸರ್ವಿಸ್ ರಸ್ತೆ ಬಳಿ ಟರ್ನ್ ಆಗಿ ನಿಯಂತ್ರಣ ತಪ್ಪಿ ಆ ಒಂದು ತಗ್ಗಿಗೆ ಬಿದ್ದು ಬಳಿಕ ಎದುರುಗಡೆ ಇದ್ದಂತಹ ಒಂದು ಮರಕ್ಕೆ ಡಿಕ್ಕಿ ಆಗಿರುವಂತದ್ದು. ಆ ಅಪಘಾತದ ರಭಸವನ್ನ ನೋಡಿದ್ರೆ ಬಹುತೇಕ ಮರ ಇರದೇ ಇದ್ದಿದ್ರೆ ಇನ್ನೂ ಹೆಚ್ಚಿನ ಅನಾಹುತ ಆಗ್ತಾ ಇತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯ ಈಗ ಪವಾಡ ಸದೃಶ ರೀತಿಯಲ್ಲಿ ಬಚಾವಾಗಿರುವಂತದ್ದು ಸ್ಪಷ್ಟವಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗ ಸ್ಥಳದಲ್ಲಿ ಕೆಲವೊಂದಿಷ್ಟು ಕಾರಿನ ಭಾಗಗಳೆಲ್ಲವೂ ಕೂಡ ಒಡೆದು ಬಿದ್ದಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅದರ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಸ್ಪತ್ರೆಗೆ ದಾಖಲಾಗುವಂತಹ ಸಂದರ್ಭದಲ್ಲಿ ಕಾರಿನಿಂದ ಇಳಕ್ಕೆ ಸುಮಾರು 2-3 ನಿಮಿಷ ಸಮಯವನ್ನ ತೆಗೆದುಕೊಳ್ತಾರೆ. ಅಂದ್ರೆ ಅವರ ಬೆನ್ನು ಭಾಗದ L1 ಮತ್ತು L4 ಭಾಗ ಕೂಡ ಮುರಿತ ಆಗಿದೆ ಅನ್ನುವಂಥದ್ದಕ್ಕೂ ಕೂಡ ಈಗಾಗಲೇ ವೈದ್ಯರು ಹೇಳಿರುವಂತದ್ದು. ಇದರಿಂದಾಗಿ ಕಾರಿನಿಂದ ಇಳಿಯೋಕ್ಕೂ ಕೂಡ ಸಾಕಷ್ಟು ಹರಸಾಹಸ ಪಟ್ಟರು, ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ರು. ಅಲ್ಲೇ ಇದ್ದಂತಹ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿಯವರು ಅವರನ್ನ ಕಾರ್ನಿಂದ ಇಳಿಸಿ ವೀಲ್ ಚೇರ್ ಮೂಲಕ ಆಸ್ಪತ್ರೆಗೆ ದಾಖಲಿಸಿರುವಂತದ್ದು. ಈಗ ಸದ್ಯ ರವಿ ಪಾಟೀಲ್ ಅನ್ನುವಂಥವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಯಾರು ಕಾರು ಚಾಲಕ ಏನಿದ್ರು ಅವರು ಕೂಡ ಈಗ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದುಕೊಂಡು ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿರುವಂತದ್ದು. ಅಲ್ಲಿ
ದೂರನ್ನ ನೀಡ್ತಾ ಇರುವಂತದ್ದು. ಇತ್ತ ಸ್ವಾಮೀಜಿಗಳಾಗಿರ್ಬೋದು ಮತ್ತು ಬೆಂಬಲಿಗರಾಗಿರ್ಬೋದು ಆಸ್ಪತ್ರೆಯತ್ತ ದೌಡಾಯಿಸ್ತಾ ಇದ್ದಾರೆ. SP ಸೇರಿದಂತೆ ACP ಅವರು ಕೂಡ ಈಗ ಸ್ಥಳದಲ್ಲೇ ಮೊಕಾಂ ಹೂಡಿದ್ದಾರೆ. ಆಸ್ಪತ್ರೆಯ ಮುಂಭಾಗದಲ್ಲಿ ಜನರನ್ನ ಜಮಾಯಿಸದಂತೆ ಕೂಡ ಈಗಾಗಲೇ ನೋಡ್ಕೊಳ್ತಾ ಇರುವಂತದ್ದು. ಇನ್ನೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯ ಕೂಡ ಚೇತರಿಸ್ತಾ ಇದೆ. ಆದ್ರೆ 1 ತಿಂಗಳ ಕಾಲ ಬೆಡ್ ರೆಸ್ಟ್ ಬೇಕನ್ನುವಂತದ್ದನ್ನು ಕೂಡ ವೈದ್ಯರು ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ಸದೇವಲ್ಲ ಮಾಹಿತಿ ಆಗಿ.